ಡೆಲ್ಲಿನಲ್ಲಿ ಇವತ್ತು ಯಾರಿಗೆ ಮಂಗಳ ಯಾರಿಗೆ ಅಮಂಗಳ? ರಾಹುಲ್ ಗಾಂಧಿ ಊಹೆ ಮಾಡದ ದಾಳವನ್ನ ಸಿದ್ದರಾಮಯ್ಯ ಅವರು ಉರುಳಿಸ್ತಾರ ಅಂತ. ನಾಯಕತ್ವ ಬದಲಾವಣೆ ದಾಳವನ್ನ ಉರುಳಿಸಿದ್ರೆ ಬ್ರಹ್ಮಾಸ್ತ್ರ ಇವ್ರ ಹತ್ರ ಕೂಡ ಸಿದ್ಧವಾಗಿದೆಯಾ ಅಂತ ಡೆಲ್ಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೌನವಾಗಿದ್ದಾರೆ ಅಂದ ಮಾತ್ರಕ್ಕೆ ಯಾವುದೇ ಹೆಜ್ಜೆಯನ್ನು ಅವ್ರು ಇಡಲ್ವಾ ಅಂತ ಕೇಳಿದ್ರೆ ನಿಶ್ಚಿತವಾಗಿ ಇಡ್ತಾರೆ. ಆಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಅವ್ರ ಉದ್ದೇಶ ಇಲ್ಲದೆ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಇಡಲ್ಲ. ಹೈಕಮಾಂಡ್ನ ಕಾಲ್ ಬರುತ್ತೆ ಇವತ್ತಲ್ಲ ನಾಳೆ ಅಂತ ಅವ್ರಿಗಂತೂ ಗೊತ್ತಿರೋದು. ಈಗ ನಮಗೆ ಗೊತ್ತಿದ ಮೇಲೆ ಅವ್ರಿಗೆ ಗೊತ್ತಿರಲ್ವಾ? ಸೊ ರಾಜಕಾರಣಿಗಳು ಯಾವಾಗಲೂ ಕೂಡ ಮುಂದಿನ 6 ತಿಂಗಳು 8 ತಿಂಗಳಲ್ಲಿ ಯಾರ ಕಾಲ್ ಎಲ್ಲಿಗೆ ಬರುತ್ತೆ, ತನ್ನ ಹೆಜ್ಜೆ ಹೇಗಿರಬೇಕು, ಬಾರ್ಗೇನಿಂಗ್ ಅಂತ ಬಂದಾಗ ನಾನೇನು ಮಾಡಬೇಕು, ಕ್ಲೇಮ್ ಅಂತ ಬಂದಾಗ ನಾನೇನು ಮಾಡಬೇಕು ಅನ್ನೋದೆಲ್ಲ ಇಟ್ ಈಸ್ ಆಲ್ ಪ್ರೀ ಡಿಸೈಡೆಡ್. ಕಳೆದ 1 ತಿಂಗಳಿಂದ ಸಿದ್ದರಾಮಯ್ಯ ಅವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಎರಡೂ ಕ್ಯಾಂಪ್ನಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಅನ್ನು ಪ್ಯಾರಲಲ್ ಆಗಿ ಕೊಡ್ತಾ ಇದ್ದೀವಿ. ಆಪ್ತ ಸಚಿವರ ಜೊತೆಗೆ ರಹಸ್ಯ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ರು. ಆ ಸಭೆಗಳಲ್ಲಿ ತೀರ್ಮಾನ ಆದಂತೆ ಇವತ್ತು ಒಂದು ಬ್ಲೂ ಪ್ರಿಂಟ್ನ ಎಕ್ಸಿಕ್ಯೂಷನ್ ಅನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸಿದ್ದರಾಮಯ್ಯ ಅವರ ತೀರಾ ಆಪ್ತ ಮೂಲಗಳಿಂದ ನಮಗೆ ಸಿಗ್ತಾ ಇರೋ ಮಾಹಿತಿ. ನಿಮಗೆಲ್ಲ ಗೊತ್ತಿರ್ಬೋದು, ನಾವೇ ಆಗಾಗ ಸುದ್ದಿ ಮಾಡ್ತಾ ಇದ್ವಿ. ಇಲ್ಲಿ ಗುಪ್ತವಾಗಿ ಸೇರಿದ್ರು, 20 ನಿಮಿಷ ಸೇರಿದ್ರು, 1 ಗಂಟೆ ಸೇರಿದ್ರು, ಮಧ್ಯರಾತ್ರಿ ತನಕ ಸಭೆ ಆಯಿತು ಅಂತ ನಾವೇ ನಿಮ್ಗೆ ಅನೇಕ ಸುದ್ದಿಗಳನ್ನು ಕೊಟ್ಟಿದ್ವಿ. ಸೊ ಆ ಸುದ್ದಿಗಳು, ಸಭೆಯ ಉದ್ದೇಶ ಮತ್ತು ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ಇವತ್ತು ಪ್ರಕಟ ಮಾಡಬಹುದು. ಡೀಟೇಲ್ಸ್ ಕೊಡ್ತಾರೆ ವಿಶೇಷ. ಸಿದ್ದರಾಮಯ್ಯ ಅವರಂತೂ ಉದ್ದೇಶ ಇಲ್ಲದೆ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಇಡೋರಲ್ಲ. ಅದೇ ರೀಸನ್ಗೆ ಸೀಸನ್ ಪಾಲಿಟಿಷಿಯನ್ ಅನ್ನೋದು. ಸೊ ಇವತ್ತು ಅವರು ಉರುಳಿಸುವಂತಹ ದಾಳಗಳು ಯಾವ ರೀತಿ ಇರುತ್ತೆ, ಬ್ಲೂ ಪ್ರಿಂಟ್ ಹೇಗೆ ರೆಡಿ ಆಗಿದೆ ಅಂತ ಅನ್ಸುತ್ತೆ? ಯಾವಾಗ್ಲಿಂದ ರೆಡಿ ಆಗಿದೆ, ಹೇಗೆ ರೆಡಿ ಆಗಿದೆ ಅನ್ಸುತ್ತೆ? ಮಮತಾ, ಖಂಡಿತವಾಗಿ ಕೂಡ ಎಲ್ಲರೂ ಈ ನಾಯಕತ್ವದ ವಿಚಾರದ ಬಗ್ಗೆ ಗದ್ದಲ ಎಬ್ಬಿಸಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೌನವಾಗೇ ಇದ್ದರು. ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿರ್ತಾರೆ ಅಂದರೆ, ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟಿರ್ತಾರೆ ಅಂದರೆ 10 ಹೆಜ್ಜೆಯನ್ನು ಮುಂದೆ ಇಡುವಂಥ ಲೆಕ್ಕಾಚಾರ ಆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಹೈಕಮಾಂಡ್ ನಮ್ಮನ್ನು ಕರಿಬೋದು ಅನ್ನೋ ನಿರೀಕ್ಷೆ ಸಿದ್ದರಾಮಯ್ಯವ್ರಿಗೂ ಕೂಡ ಇತ್ತು. ಆ ಕಾರಣಗಳಿಗೋಸ್ಕರವಾಗಿ ಆಗಿಂದಾಗ್ಗೆ ಆಪ್ತ ಸಚಿವರುಗಳ ಜೊತೆ ಒಂದು ರೀತಿಯಲ್ಲಿ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ರು. ಆ ಸಭೆಯಲ್ಲಿ ಆದಂಥ ತೀರ್ಮಾನಗಳನ್ನೇ ಈಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಯಾಕೆಂದರೆ ಸಚಿವರ ದಂಡನ್ನು ತೆಗೆದುಕೊಂಡು ಹೋಗಿ ಡೆಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಅವತ್ತಿನ ರಹಸ್ಯ ಕಾರ್ಯಾಚರಣೆ ಸಭೆಯ ಮುಂದುವರಿದ ಭಾಗ ಆಗಿತ್ತು. ಅದರಂತೆ ಆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅಂದರೆ ಈಗ ಹೋದ ತಕ್ಷಣ ರಾಹುಲ್ ಗಾಂಧಿ ಅವರ ಬಳಿ ಎಲ್ಲೋ ಒಂದು ಕಡೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಸಾಕು ನೀವು ಹೊರಡಿ ಅಂತ ಏನಾದರೂ ಹೇಳಿದ್ರೆ ಖಂಡಿತವಾಗಿ ಕೂಡ ಅಲ್ಲಿಯೇ ಅದನ್ನು ಅಕ್ಸೆಪ್ಟ್ ಮಾಡಿ ವಾಪಸ್ ಬರೋದಕ್ಕೆ ಸಿದ್ದರಾಮಯ್ಯ ಸುತಾರಾಮ್ ಸಿದ್ಧವಿಲ್ಲ. ಯಾಕೆಂದರೆ ಆ ಪ್ಲಾನ್ ಆಗಿದೆ. 2 ದಿನಗಳ ಕಾಲ ಅಲ್ಲಿ ಟೈಮನ್ನು ಕೇಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಈ ಒಂದು ಚೆಕ್ಮೇಟ್ ಇಡೋದಕ್ಕೂ ಕೂಡ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯನವರು ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸಿದಂಥ ಸಂದರ್ಭದಲ್ಲಿ ಪ್ಲಾನ್ ಎ ಏನಿರಬೇಕು, ಪ್ಲಾನ್ ಬಿ ಏನಿರಬೇಕು, ಜೊತೆಗೆ ಕಡೆ ಕ್ಷಣದಲ್ಲಿ ರಾಹುಲ್ ಗಾಂಧಿಯವರು ಪಟ್ಟಿ ಹಿಡಿದ್ರೆ ಅದಕ್ಕೆ ಒಪ್ಪಿಕೊಳ್ಳುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದರೆ ಏನಿರಬೇಕು, ಈ ರೀತಿ 3 ಪ್ಲಾನ್ಗಳನ್ನು ABC ಅಂತ ಸಿದ್ಧಪಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ ಅಂದರೆ ನಾಯಕತ್ವ ಬದಲಾವಣೆ ವಿಚಾರವನ್ನು ಏನಾದರೂ ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ಕೂಡ ಆ 3 ಅಸ್ತ್ರಗಳನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸ್ವತಃ ರಾಹುಲ್ ಗಾಂಧಿಯವರೇ ಕೂಡ ಊಹೆ ಮಾಡಿಕೊಂಡಿರಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ರೀತಿಯ ಚೆಕ್ಮೇಟನ್ನು ಇಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಒಂದು ಮಾಸ್ಟರ್ ಪ್ಲಾನ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕೆಂದ್ರೆ ಈ ವಿಚಾರದಲ್ಲಿ ಸಂಘರ್ಷಕ್ಕೆ ಹೋಗದೇ ಇರೋದಕ್ಕೆ ಒಂದು ರೀತಿಯಲ್ಲಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ 3ರ ಮಟ್ಟದ ನಡೆದಂತಹ ಸಭೆಯಲ್ಲಿ ಕೂಡ ತೀರ್ಮಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಮಮತಾ, ರಮೇಶ್ ಹಾಗೆ ಸಂಪರ್ಕದಲ್ಲಿ OBC ಮುಖ್ಯಮಂತ್ರಿಯನ್ನ ಕೆಳಗಿಳಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಇಲ್ಲಿ ತನಕ ಡಿಸಿಷನ್ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಕಾರಣ OBC ಪಾಲಿಟಿಕ್ಸ್ ನಲ್ಲಿ ನಾವು ಒಂಚೂರು ಎಡವಿದ್ವಿ ಅನ್ನುವಂತಹ ಅಳುಕು ರಾಹುಲ್ ಗಾಂಧಿ ಅವರಿಗಿದೆ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಲಾಗುತ್ತೆ. ಇಂಥ ಟೈಮ್ನಲ್ಲಿ ಬಿಜೆಪಿಯವರು OBC ಮುಖ್ಯಮಂತ್ರಿಗಳನ್ನ ಮಾಡಿ ಎಲ್ಲ ಕಡೆಗಳಲ್ಲಿ ಪ್ರಚಾರ ಮಾಡ್ತಾರೋ ಟೈಮ್ನಲ್ಲಿ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ OBCಯ ದೊಡ್ಡ ವೋಟ್ ಬ್ಯಾಂಕ್ ಇದೆ, ಡಿಸಿಷನ್ ಏನು ತಗೊಳ್ತಾರೆ ಅನ್ನೋದು ಕುತೂಹಲ.